ಬೆಚ್ಚಿಗೆ ಮನೇಲಿ ಕೂತ್ಕೊಂಡ್ರೆ ಹೆಂಗೆ? ಇಮ್ಮಿಡಿಯೇಟ್ ಆಗಿ ಸ್ಟೇಷನ್ ಬಾ. ಸರಿ ಸರ್, ಈಗಲೇ ಬರ್ತೀನಿ ಸರ್. ಏನ್ರಿ ಇದು ಬರ್ತೀನಿ ಅಂತಿದ್ದೀರಾ, ಮತ್ತೆ ಹೋಗ್ಬೇಕಾ? ಹೌದು, ಯಾವುದೋ ಕೇಸ್ ವಿಚಾರವಾಗಿ ಅರ್ಜೆಂಟಾಗಿ ಸ್ಟೇಷನ್ಗೆ ಬಾ ಅಂತ ಸಾಹೇಬ್ರು ಫೋನ್ ಮಾಡಿದ್ರು. ನಾನು ಬರ್ತೀನಿ. ಯಾರೂ ಬರಬೇಕಾಗಿಲ್ಲ, ಅದು ನನ್ನ ಕೆಲಸ, ನಾನೇ ಹೋಗ್ತೀನಿ. ನೀವು ಒಬ್ಬರೇ ಹೋಗಕ್ಕೆ ನಾವು ಬಿಡಲ್ಲ. ಹೋಗೋ ನರಸಿಂಹ, ಅಲ್ಲಿವರೆಗೂ ಬಿಟ್ಟು ಬರ್ತೇನೆ ರೀ, ನೀವು ಹೋಗಿ. ನಿಮಿಷ ಯೂನಿಫಾರ್ಮ್ ಹಾಕಿ. ಆಯ್ತು, ಹೋಗಿ. ಹಸ್ಬೆಂಡು ಇನ್ನೂ ಕೆಲಸ ಮಾಡ್ತೀರಾ, ಮಲ್ಗಲ್ವಾ? ಇಲ್ಲ ರೀ, ನಿಮ್ಮನ್ನು ಎತ್ಕೊಂಡಿದ್ಕೆ ಅದಕ್ಕೆ ಏನು ಅನ್ಕೊಂಡ್ರೋ ಏನು. ಅಯ್ಯೋ ಹಸ್ಬೆಂಡು, ಅದ್ರ ಬಗ್ಗೆ ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ? ನೀವು ಬೇರೆ ಯಾರೋ ಹುಡುಗಿನ ಎತ್ಕೊಂಡು ಕುಂದಾಡಿಲ್ಲ ತಾನೆ, ನೀವು ತಾಳಿ ಕಟ್ಟಿದ್ದೀರಾ. ಅದು ಹಂಗಲ್ಲ ರೀ. ಅರ್ಥ ಆಯ್ತು ಬಿಡಿ. ನಿಮ್ಮ ಅತ್ತಿಗೆಗೆ ಮೊದಲೇ ನಾನು ಕಂಡ್ರೆ ಆಗಲ್ಲ, ಕೆಂಡ ಕಾಡ್ತಾರೆ. ಎಲ್ಲಿ ನಿಮ್ ಜೊತೆ ಹತ್ರ ಆಗೋಗ್ತೀನೋ ಅಂತ ಹೊಟ್ಟೆ ಕಿಚ್ಚಾಗಿರುತ್ತೆ. ನನ್ಗಂತೂ ತುಂಬಾ ಖುಷಿ ಆಯ್ತು. ಏನು ಅದಕ್ಕೆ ಹೊಟ್ಟೆ ಕಿಚ್ಚಾಯ್ತು ಅಂತಿದ್ದೀರಾ? ಅಯ್ಯೋ ಹಾಗನ್ಲಿಲ್ಲ ನಾನು. ಮೊದಲನೇ ಸಲ ಇಷ್ಟಪಟ್ಟು ನನ್ನ ಎತ್ಕೊಂಡ್ರಲ್ವಾ, ಸಿನಿಮಾದಲ್ಲಿ ಹೀರೋ ಹೀರೋಯಿನ್ನ ಎತ್ಕೊಂಡು ನಿಧಾನಕ್ಕೆ ತಿರ್ಗಿಸ್ತಾರಲ್ವಾ, ಹಾಗನ್ಸ್ತು. ಅದು ಬಿಡ್ರಿ, ಅಚ್ಚು ಪ್ರೀತಿಸ್ತಿರೋ ಹುಡುಗನ ಹೆಸರು ಹೇಳಿ. ರಾಹುಲ್. ಏನು ರಾಹುಲ್? ಯಾವ ರಾಹುಲ್? ಅದೇ ಅಚ್ಚು ಮೋಸ ಮಾಡೋದ್ನಲ್ಲ ಆ ರಾಹುಲ್? ಹೇಳ್ರಿ ದೀಪ, ಹೇಳಿ ಯಾರಂತ ಹೇಳಿ, ಹೇಳಿ ಹೇಳಿ. ಹಲೋ, ಹೆಸರು ಹೇಳ್ರಿ. ಗೊತ್ತಿಲ್ಲ. ನಿಜವಾಗ್ಲು ಹೇಳಿದ್ರೆ ಏನ್ ಕೊಡ್ತೀರಾ? ಏನ್ ಬೇಕಾದ್ರೂ ಕೊಡ್ತೀನಿ, ಹೇಳಿ. ಇದೆ ಮಾತಾ? ಹೇಳಿ. ಅದು ನನಗೆ ನುಲಿಬೇಡ್ರಿ, ಇದೇ ನಂಗಾಗಲ್ಲ. ಅದೇನಿದ್ರು ಸ್ಟ್ರೈಟ್ ಆಗಿ ಹೇಳಿ. ನನ್ಗೊಂದು ಮುತ್ಕೊಡಿ ಹಸ್ಬೆಂಡು. ಏನು ನೀವು ಮುತ್ತು ನೋಡೋ ಒಂದು ಲೋಟ ನೀರು ಕೇಳ್ದಂಗೆ ಕೇಳ್ತಾ ಇದ್ದೀರಾ? ಅಯ್ಯೋ ಬಿಡಿ ಹಸ್ಬೆಂಡು, ಕೆಲವು ಕಡೆ ಮುತ್ತುಕ್ಕಿಂತ ನೀರಿಗೆ ಜಾಸ್ತಿ ರೇಟು. ನೋಡಿ, ಮುತ್ತು ಗಿತ್ತು ಎಲ್ಲ ಆಗಲ್ಲ, ಬೇರೆ ಏನಾದ್ರು ಕೇಳಿ. ಹಾಗಾದ್ರೆ ಹೆಸರು ಹೇಳಲ್ಲ. ಯಾರೋ ನೀವೆಲ್ಲ? ಯಾಕೆ ನನ್ನಲ್ಲಿ ಕರ್ಕೊಂಡ್ಬಂದು ಕಟ್ ಹಾಕಿದ್ದೀರಾ? ಸುಮ್ಮನೆ ಮಜಾ ತಗೊಳೋದಕ್ಕೆ. ನನ್ ಮೈ ಮುಟ್ಟಿದ್ರೆ ನಿನ್ ಮೈಯಲ್ಲಿ ರಕ್ತ ಹರಿಯತ್ತೆ. ಸುಮ್ಮನೆ ಚಮಕಾಯಿಸ್ತೆ. ನಿನ್ನ ಮುಟ್ಟಿ ಹಾಳು ಮಾಡೋದು ನನಗೆ 10 ನಿಮಿಷದ ಕೆಲಸ. ಆದ್ರೆ ನನ್ನ ಉದ್ದೇಶ ಅದಲ್ಲ, ಬ್ಲಾಕ್ ಫೈಲ್ ಮಾಡೋದು. ನಮ್ಮಪ್ಪ ಯಾರು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ಗೊತ್ತಾದ್ರೆ ಕಟ್ ಹಾಕಿರೋ ನನ್ನನ್ನ ನೀವೇ ಬಿಡ್ಸ್ ಕಳಿಸ್ತೀರಾ. ಯಾಕ್ರೋ ನಗ್ತಿದ್ದೀರಾ? ನಿಮ್ಮಪ್ಪ ಯಾರು ಅಂತ ಗೊತ್ತಿದ್ದೆ ನಿನ್ನ ಎತ್ತಾಕೊಂಡು ಬಂದಿರೋದು. ನೋಡೋದಕ್ಕೆ ಜಿಂಕೆ ಮರಿ ತರ ಇದೆಯಾ? ಸೌಂಡ್ ಮಾಡದೆ ಸೈಲೆಂಟ್ ಆಗಿದ್ ಬಿಡು ಬಂಗಾರಿ. ಏನೋ ಹೇಳ್ತಿದ್ಯಾ? ನಮ್ಮಪ್ಪ ಯಾರು ಅಂತ ಗೊತ್ತಿದ್ರು ನನ್ನನ್ನು ಕಿಡ್ನಾಪ್ ಮಾಡಿದ್ಯಾ? ಹೌದು. ನಿಮ್ಮಪ್ಪನಿಗೆ ತಾಕತ್ತಿದ್ರೆ ಇಲ್ಲಿಗೆ ಬಂದು ನಿನ್ನ ಬಿಡಿಸ್ಕೊಂಡು ಹೋಗ್ಲಿ. ಪೊಲೀಸ ರೌಡಿನ ನೋಡೇ ಬಿಡ್ತೀನಿ. ನಿಮ್ಮಪ್ಪ ಅನಿಸ್ಕೊಂಡಿರೋ ಬೆಪ್ಪ ನನ್ನ ಹತ್ರ ಡೀಲ್ ಮಾಡ್ತಾ ಇದ್ದವನು ಈಗ ನನ್ನನ್ನೇ ಅಂದರ್ ಮಾಡಕ್ ನೋಡ್ತಾ ಇದ್ದಾನೆ. ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ನಮ್ಮಪ್ಪ ಯಾಕೆ ಹಾಗೆ ಮಾಡ್ತಾರೆ? ಕಮಿಷನ್ ಜಾಸ್ತಿ ಕೊಡ್ಲಿಲ್ಲ ಅಂತ. ನಿಮ್ಮಪ್ಪನಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟು ನನ್ನ ಹತ್ರ ಬಂದು ಚಾಕರಿ ಮಾಡೋದು ಕೇಳು. ಅಲ್ಲಿ ದುಡಿಯೋದಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತೀನಿ, ಜಾಸ್ತಿ. ಅವ್ರಿಗೆ ನಿಮ್ ಜೊತೆ ಕೆಲಸ ಮಾಡೋ ಕರ್ಮ ಇನ್ನೂ ಬಂದಿಲ್ಲ. ಎನಿವೇಸ್, ನಾನ್ ಇಲ್ಲಿರೋದು ಅವ್ರಿಗೆ ಆಲ್ರೆಡಿ ಗೊತ್ತಿದೆ ತಾನೆ. ನೋಡು, ಇನ್ ಸ್ವಲ್ಪ ಹೊತ್ತಲ್ಲಿ ಅವರೇ ಇಲ್ಲಿಗೆ ಬರ್ತಾರೆ.
ಎಲ್ಲಿಗೆ ಹೋಗಿದಾರಂತೆ? ಅದು ಎಸ್ ಐ ಮಗಳನ್ನ ಅದು ಯಾರೋ ರೌಡಿಗಳು ಕಿಡ್ನಾಪ್ ಮಾಡಿದಾರಂತೆ. ಆ ಎಸ್ ಐ ತಾನು ಹೋಗಿ ಮಗಳನ್ನ ಬಿಡಿಸ್ಕೊಂಡ್ ಬರೋದ್ ಬದಲು ಸರ್ನ ನರಸಿಂಹನ ಆ ರೌಡಿಗಳಿರೋ ಜಾಗ ಕಳಿಸಿದ್ದಾರೆ. ಆ ಎಸ್ ಐಗೆ ಮಾನ ಮರ್ಯಾದೆ ಇಲ್ಲ ಅನ್ಸುತ್ತೆ. ಅಲ್ಲ, ಅವನ ಮಗಳು ಕಿಡ್ನಾಪ್ ಆಗಿರೋದು, ಅವನು ಹೋಗಿ ತಾನೇ ಬಿಡಿಸ್ಕೊಂಡ್ ಬರ್ಬೇಕು. ಯಾಕೆ ಅವನು ಇನ್ಸ್ಪೆಕ್ಟರ್ ಆಗಿದ್ದಾನೋ ಏನೋ, ಅವನು ಹಾಕಿರೋ ಖಾಕಿನ ಕಳಿಸಿ ಯಾವ್ದಾದ್ರು ಕೂಲಿ ಕೆಲಸ ಮಾಡು ಅಂತ ಹೇಳ್ಬೇಕು ಅವನ್ಗೆ. ಇದೇನಪ್ಪ ಅನ್ಯಾಯ? ಅವ್ರ ಮಗಳನ್ನ ಬಿಡಿಸ್ಕೊಂಡು ಬರಕ್ಕೆ ನನ್ನ ಗಂಡನ ಮಗನ ಕಳಿಸಿದಾರಲ್ಲ. ಅಮ್ಮ ಸಮಾಧಾನ ಮಾಡ್ಕೊಳ್ಳಿ, ಸರ್ ಜೊತೆ ನರಸಿಂಹ ಅವರಿದ್ದಾರೆ, ಏನೂ ಆಗಲ್ಲ, ಧೈರ್ಯವಾಗಿರಿ. ಹೌದಕ್ಕೆ ಇವ್ರು ಹೇಳ್ತಿರೋದು ಸರಿಯಾಗೇ ಇದೆ. ಇಂಥ ಸಂದರ್ಭದಲ್ಲಿ ನಮ್ ನರಸಿಂಹ ಜೀವ ಕೊಟ್ಟಾದ್ರೂ ಅಣ್ಣನ ಕಾಪಾಡ್ತಾನೆ. ಏನೇ ಹೇಳ್ತಾ ಇದೀಯ ನೀನು? ನಿಮ್ಮ ಅಣ್ಣನ್ಗೇನು ಆಗಲ್ಲ, ನನ್ನ ಮಗನ್ಗೆ ಏನಾರು ಆಗುತ್ತೆ ಅಂತನ? ನನಗೆ ನನ್ನ ಗಂಡ ಎಷ್ಟು ಮುಖ್ಯನೋ ಹಾಗೆ ನನ್ನ ಮಗನೂ ಮುಖ್ಯ. ದೇವ್ರೆ, ಯಾಕಪ್ಪ ನಮ್ಗೆ ಈ ಕಷ್ಟ ಕೊಡ್ತಿದ್ಯಾ? ನನ್ನ ಗಂಡ ಚೇತರಿಸ್ಕೊಳ್ತಿದ್ದಾರ ಅನ್ನೋಷ್ಟರಲ್ಲಿ ಮತ್ತೆ ಹೀಗೆ ಮಾಡಿದ್ಯಲ್ಲ. ನಾವ್ ಯಾರಿಗೆ ಏನು ಅನ್ಯಾಯ ಮಾಡಿದ್ದೀವಿ? ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಅದಕ್ಕೆ ನನ್ನ ನೋವು ಯಾರಿಗೆ ಹೇಳ್ಕೊಳ್ಳಿ ಅಮ್ಮಚ್ಚ? ನಾನು ಏನ್ ಮಾಡ್ಲಿ?